ಆತ ಮನೆಯಿಂದ ಬೈಕ್ ಏರಿ ಹೊರಟವನು ಕಾಣೆಯಾಗಿ 2 ತಿಂಗಳೇ ಕಳೆದು ಹೋಗಿದೆ. ಅವರ ಮನೆಯವರು ಮತ್ತು ಪೊಲೀಸರು ಎಷ್ಟು ಹುಡುಕಿದ್ರೂ ಅವನ ಸುಳಿವೇ ಇಲ್ಲ. 2 ತಿಂಗಳ ನಂತರ ನೀಲಗಿರಿ ತೋಪಿನ ಮಧ್ಯೆ ಅದೊಂದು 3 ಅಡಿ ಬಾವಿ ಒಳಗಡೆ ಸಿಕ್ಕಂತಹ ಬೈಕ್ನಿಂದ ಕಾಣೆಯಾದವನ ಸುಳಿವು ನೀಡಿದ್ದು ಈಗ ಮೃತದೇಹವನ್ನು ಹೊರತೆಗೆಯೋದಕ್ಕೆ ಹಿಟಾಚಿ ಮೂಲಕ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಹಾಗಾದರೆ ಏನಿದು ಕಥೆ ಅಂತ ನೋಡೋಣ ಬನ್ನಿ. ಕಾಣೆಯಾದ ವ್ಯಕ್ತಿ ಕೊಳವೆ ಬಾವಿಯಲ್ಲಿ ಶವವಾಗಿ ಪತ್ತೆ. 2 ತಿಂಗಳ ನಂತರ ಪತ್ತೆಯಾಯಿತು ಮೃತದೇಹ ಹೊರತೆಗೆಯಲು ಹಿಟಾಚಿ ಕಾರ್ಯಾಚರಣೆ. ಮನೆಯಿಂದ ಬೈಕ್ ಏರಿ ಹೊರಟವನು ಕಾಣೆಯಾಗಿ 2 ತಿಂಗಳು ಕಳೆದಿವೆ. 2 ತಿಂಗಳ ನಂತರ ನೀಲಗಿರಿ ತೋಪಿನ ಮಧ್ಯೆ ಇರೋ 3 ಅಡಿ ಅಗಲ 30 ಅಡಿ ಆಳದ ಬಾವಿಯಲ್ಲಿ ಸಿಕ್ಕ ಬೈಕ್ನಿಂದ ಕಾಣೆಯಾದವನ ಸುಳಿವು ಸಿಕ್ಕಿದೆ. ಮೃತದೇಹ ಹೊರತೆಗೆಯೋಕೆ ಹಿಟಾಚಿ ಮೂಲಕ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಇದು ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಹೊಸಹಳ್ಳಿ. ಬಾವಿಗೆ ಬಿದ್ದಿರೋ ಪಿಳ್ಳಪ್ಪ ಚೀಮನಹಳ್ಳಿ ಗ್ರಾಮದ ನಿವಾಸಿ. ಈ ಪಿಳ್ಳಪ್ಪ ಕಳೆದ ಜೂನ್ 24ರಂದು ಮನೆಯಿಂದ ತನ್ನ ಬೈಕ್ ಏರಿ ಚಿಕ್ಕಬಳ್ಳಾಪುರದ ಕಡೆಗೆ ಹೋಗಿದ್ದ. ಬಳಿಕ ಮನೆಗೆ ಬಂದಿರಲಿಲ್ಲ. ಹೀಗಾಗಿ ಮೃತನ 3 ಮಕ್ಕಳು ಆತಂಕದಿಂದ ತಂದೆ ಕಾಣೆಯಾದ ಬಗ್ಗೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಅನುಮಾನ ಅಂದರೆ ಇಂಥವ್ರ ಮೇಲೆ ಅನುಮಾನ ಅಂತ ಇಲ್ಲ, ಯಾರು ಮಾಡಿದಾರೋ ನಮಗೆ ಗೊತ್ತಿಲ್ಲ. ರೋಡ್ ಸೈಡಲ್ಲಿ ಇದ್ದಿದ್ರೆ ನಾವು ಏನೋ ಆಕ್ಸಿಡೆಂಟ್ ಅನ್ಕೋಬೋದಿತ್ತು. ಅದು ರೋಡ್ ಸೈಡಲ್ಲಿ ಇಲ್ಲ, ರೋಡಿಂದ ಒಳಗಡೆ ಆಗಿದೆ. ಯಾರಾದರೂ ತೊಗೊಂಡೋಗಿ ಹಾಕಿರ್ಬೋದು, ಹಾಕ್ದೇನೂ ಇರ್ಬೋದು, ಇಲ್ಲ ಇವರೇ ಹೋಗಿ ಬಿದ್ದೋಗಿರ್ಬೋದು. ಸೊ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಿ ನಮಗೆ ಒಂದು ಸ್ವಲ್ಪ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಬೋದು. ಕಳೆದ 2 ದಿನದ ಹಿಂದೆ ಸ್ಥಳೀಯನೋರ್ವ ನೀಲಗಿರಿ ತೋಪಿನಲ್ಲಿ ಮೂತ್ರ ವಿಸರ್ಜನೆಗೆ ಹೋದಾಗ ಬೈಕ್ ಪತ್ತೆಯಾಗಿದೆ. ಹೀಗಾಗಿ ಬೈಕ್ ಪರಿಶೀಲನೆ ನಡೆಸಿದಾಗ ಅದು ಪಿಳ್ಳಪ್ಪನದ್ದೇ ಅನ್ನೋದು ಗೊತ್ತಾಗಿದೆ. ಬೈಕ್ ಇದೆ, ಆದ್ರೆ ವ್ಯಕ್ತಿ ಎಲ್ಲಿ ಅಂತ ಹುಡುಕಾಡಿದಾಗ ಕೊಳವೆ ಬಾವಿಯಲ್ಲಿ ಶವ ಕಂಡಿದೆ. ಮೃತದೇಹ ತೆಗೆಯೋಕೆ ಪೊಲೀಸ್ ಇಲಾಖೆ ವತಿಯಿಂದ ಹಿಟಾಚಿ ಮೂಲಕ ಬಾವಿಗೆ ಅಡ್ಡಲಾಗಿ ಗುಂಡಿ ಕೊರೆಯುವ ಕಾರ್ಯಾಚರಣೆ ಮಾಡಲಾಗ್ತಿದೆ. ಸೊ ನಮ್ಮ ಪೊಲೀಸ್ ಟೀಮ್ ಎಲ್ಲ ಬಂದು ಅದನ್ನು ಚೆಕ್ ಮಾಡಿದ್ದಾರೆ. ಆ ಟೈಮ್ಗೆ ನಮಗೆ ಇದು ಮಾಹಿತಿ ಸಿಕ್ಕಿದೆ ಕಿ ಇದು ಮಿಸ್ಸಿಂಗ್ ಪರ್ಸನ್ ಆಗಿದೆ, ಅವರದು ವೆಹಿಕಲ್ ಇದೆ, ಅವರದು ಬೈಕ್ ಇದೆ. ಜೊತೆಗೆ ಆ ಟೈಮ್ಗೆ ಸ್ವಲ್ಪ ಸರ್ಚಿಂಗ್ ಮಾಡಿದೀವಿ, ಸ್ವಲ್ಪ ಎವಿಡೆನ್ಸಸ್ ಸಿಕ್ಕಿದೆ ಕಿ ಅವರದು ಬಾಡಿ ಕೂಡ ಎಲ್ಲಿದೆ. ಕಾನೂನು ಪ್ರಕಾರ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಜೊತೆ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಅವ್ರ ಮುಂದೆ ಆಗ್ತಾ ಇದೆ, ಡಿಗಿಂಗ್ ಮಾಡ್ತಾ ಇದೀವಿ. ಸ್ಕಲ್ ಮತ್ತೆ ಬೇರೆ ಬಾಡಿ ಪಾರ್ಟ್ಸ್, ಬೋನ್ಸ್ ವಗೇರಾ ಸಿಕ್ಕಿದೆ. ಇದನ್ನು ಅನ್ಯಾಚುರಲ್ ಡೆತ್ ತರ ಕಾಣಿಸ್ತಾ ಇದೆ. ನಾವು UDR ಆಗಿ ರಿಜಿಸ್ಟರ್ ಮಾಡಿದೀವಿ. ನಮಗೆ ಬೇರೆ ಏನು ಎವಿಡೆನ್ಸ್ ಸಿಗುತ್ತೆ ಅದೇ ತರ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಒಟ್ಟಾರೆ ಪಿಳ್ಳಪ್ಪನಿಗೆ 3 ಗಂಡು ಮಕ್ಕಳು ಇದ್ದು 3 ಬೇರೆ ಬೇರೆಯಾಗಿ ವಾಸ ಮಾಡ್ತಿದ್ದಾರೆ. ಪಿಳ್ಳಪ್ಪನ ನಾಪತ್ತೆ ಪ್ರಕರಣದ ಹಿಂದೆ ಯಾವುದೇ ಅನುಮಾನಗಳು ಇಲ್ಲ. ಆದ್ರೆ ಮೇಲ್ನೋಟಕ್ಕೆ ಇದು ಕೊಲೆ ಅನ್ನೋ ರೀತಿ ಕಾಣ್ತಿದ್ದು ಪೊಲೀಸರ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.